ನಮ್ಮ ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆಯ ಈ 10 ವರ್ಷ ನಡೆದು ಬಂದ ಹಾದಿ ಹಿನ್ನೆಲೆ ಉದ್ದೇಶದ ಕುರಿತು ಶ್ರೀ ಕಿರಣ್ ಮ್ಯಾಕಮ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಬೇಕಾಗಿ ವಿನಂತಿ. ಕ್ಲಾಪ್ಸ್ ಇಟ್ ಎವ್ರಿವನ್. ಓಂ ಗುರುಭ್ಯೋ ನಮಃ. ಅಜ್ಞಾನ ಅತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಪಾಂಡಪ್ಪ ನೀಲಿ ಅಜ್ಜರವರ ಆಶೀರ್ವಾದದೊಂದಿಗೆ ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮಾತಾ ಬಿ ಮಂಜಮ್ಮ ಜೋಗ್ತಿ ಅವರ ಆಶೀರ್ವಾದದೊಂದಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಇಚ್ಛಿಸುತ್ತೇನೆ. ನಿಸರ್ಗ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಇಂದಿಗೆ ಯಶಸ್ವಿ 10 ವರ್ಷಗಳನ್ನು ಪೂರೈಸಿಕೊಂಡು ದಶಮಾನೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥ ಒಂದು ಸಂಭ್ರಮ. ನೋಡಿ, ಯಾವುದೇ ಒಂದು ದೇಶದ ಭವಿಷ್ಯ ನಿರ್ಮಾಣ ಆಗೋದು ಒಂದು ಲೋಕಸಭೆಯಲ್ಲಿ ಅಲ್ಲ, ಒಂದು ವಿಧಾನಸಭೆಯಲ್ಲಿ ಅಲ್ಲ, ಒಂದು ಶಾಲಾ ಕೊಠಡಿಯಲ್ಲಿ ಅಂತ ಹೇಳ್ತಾರೆ. ಒಂದು ದೇಶ ಪ್ರಗತಿಯನ್ನು ಕಾಣಬೇಕು ಅಂತಂದರೆ ಆ ದೇಶದಲ್ಲಿ ಒಳ್ಳೆಯ ಪೊಲೀಸರು ಇರಬೇಕು, ಒಳ್ಳೆಯ ಡಾಕ್ಟರ್ಗಳಿರಬೇಕು, ಒಳ್ಳೆಯ ಇಂಜಿನಿಯರ್ ಇರಬೇಕು, ಒಳ್ಳೆಯ ಅಧಿಕಾರಿಗಳಿರಬೇಕು. ಆದರೆ ಇವರೆಲ್ಲರನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಖಾನೆ ನಿರ್ಮಾಣ ಆಗೋದು ಒಂದು ಶಿಶುವಿಹಾರ ಶಾಲೆಯಿಂದ, ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತಹ ಒಂದು ಮಹತ್ತವಾದಂತಹ ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥ ನಮ್ಮ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಅದು ನಡೆದು ಬಂದ ಹಾದಿಯ ಕುರಿತು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಒಂದು ಆಶೆ ಇರುತ್ತೆ. ಏನಪ್ಪ ಅಂದರೆ ತಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದೇ 10 ವರ್ಷಗಳ ಹಿಂದೆ ನಮ್ಮ ಭಾಗದಲ್ಲಿ ಏನಪ್ಪ ಅಂದರೆ ಒಂದು ಗುಣಮಟ್ಟದ ಒಂದು ಪ್ರತ್ಯೇಕ ಶಿಶುವಿಹಾರ ಶಾಲೆಯ ಒಂದು ಕೊರತೆ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಒಂದು ಶಿಶುವಿಹಾರ ಶಾಲೆ ಕೊರತೆ ಇದ್ದಿದ್ದನ್ನು ಕಂಡುಕೊಂಡಿರ್ತಕ್ಕಂಥ ನಮ್ಮ ನೀಲಿ ಬ್ರದರ್ಸ್ ಏನು ಮಾಡ್ತಾರೆ, ನಮ್ಮ ಭಾಗದ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಾಜಶೇಖರ್ ಸರ್ ಆಗಿರ್ಬೋದು, ಆಮೇಲೆ ಅವರ ಶ್ರೀಮತಿಗಳಾಗಿರ್ತಕ್ಕಂಥ ಶ್ರವಣ ಆರ್ ಸಿಕ್ಕೇರಿಮಠ್ ಮೇಡಮ್ ಅವರು ಆಗಿರ್ಬೋದು, ಹಾಗೆ ನಮ್ಮ ಗುರುಗಳಾದಂಥ ಗೌರಮ್ಮ ಸಾಕ ಮೇಡಮ್ ಅವರು ಸುಮಾರು ಮಹನೀಯರ ಒಂದು ಸಹಾಯ ಮತ್ತು ಪ್ರೋತ್ಸಾಹದೊಂದಿಗೆ 2014ರಲ್ಲಿ ನಿಸರ್ಗ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. 2014-15ನೇ ಇಸ್ವಿಯಲ್ಲಿ 61 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದಂಥ ಈ ನಿಸರ್ಗ ಸಾಂಸ್ಕೃತಿಕ ಸಂಸ್ಥೆ ಇಂದಿಗೆ ಏನಪ್ಪ ಅಂತಂದರೆ ಇಳಕಲ್ಲು, ಗೌಳೇರಗುಡಿ, ಹೂಲಗೇರಿ ಅಂತ 3 ಕ್ಷೇತ್ರಗಳಲ್ಲಿ ತಮ್ಮ ಶಾಲೆಗಳನ್ನು ವಿಸ್ತರಿಸಿಕೊಂಡು ಇಂದಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ ಅಂತ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಸಂಗತಿ. ನಮ್ಮ ಶಾಲೆಯಲ್ಲಿ ಸಿಗ್ತಕ್ಕಂಥ ಕೆಲವು ಸೌಲಭ್ಯಗಳ ಕುರಿತು ನಿಮಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಏನಪ್ಪ ಅಂದರೆ ಪ್ರತಿ ತರಗತಿಗೆ ಏನಪ್ಪ ಅಂದರೆ ಕೇವಲ 25 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತೊಗೊಂಡು ಹೆಚ್ಚು ದುಡ್ಡು ಮಾಡ್ಬೋದಾಗಿತ್ತು ರೀ. ಆದರೆ ಆಕ್ಟಿವ್ ಕಿಡ್ಸ್ ಸಂಸ್ಥೆಯವರು ದುಡ್ಡು ಮಾಡೋದು ಅವ್ರದ್ದು ಉದ್ದೇಶ ಅಲ್ಲ. ಕಡಿಮೆ ಸಂಖ್ಯೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಅದು ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಅವ್ರದ್ದು ಒಂದು ಮೂಲ ಸಿದ್ಧಾಂತ ಆಗೈತೆ ರೀ. ಇಲ್ಲಿ ನಮಗೆ ಅತ್ಯಂತ ಅಫೋರ್ಡೆಬಲ್ ಪ್ರೈಸಸ್ನಲ್ಲಿ ಏನಪ್ಪ ಅಂತಂದರೆ ಕೈಗೆಟಕುವ ದರದಲ್ಲಿ ಎಲ್ಲ ಮಕ್ಕಳಿಗೆ ಬಟ್ಟೆ ಪುಸ್ತಕಗಳಿಂದ ಹಿಡಿದು ಪೆನ್ನು ಪೆನ್ಸಿಲ್ವರೆಗೆ ಏನಪ್ಪ ಅಂದರೆ ಅವರ ಕೊಟ್ಟಂಥ ಫೀಸ್ನಲ್ಲಿಯೇ ಉಚಿತವಾಗಿ ಕೊಡ್ತಾ ಬರ್ತಾರೆ. ಎಲ್ಲ ಶಾಲೆಗಳಲ್ಲಿ ಪಠ್ಯ ವಿಷಯಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದರೆ ನಮ್ಮ ಆಕ್ಟಿವ್ ಕಿಡ್ಸ್ ಸಂಸ್ಥೆಯಲ್ಲಿ ಪಠ್ಯೇತರ ವಿಷಯಗಳಿಗೆ ಹೆಚ್ಚಿನ ಆಸಕ್ತಿ ವಹಿಸ್ತಾರೆ. ಸಿಂಗಿಂಗ್ ಕಾಂಪಿಟೇಷನ್ ಆಗಿರಲಿ, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರಲಿ, ಕ್ಲೇ ಮಾಡಲಿಂಗ್ ಆಗಿರಲಿ, ಫೋಟೋಗ್ರಾಫಿ ಅಂತಹ ಹಲವು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದಕ್ಕೆ ಇವತ್ತಿನ ಆಕ್ಟಿವ್ ಕಿಡ್ಸ್ ಮಕ್ಕಳು ಏನಪ್ಪ ಅಂದ್ರೆ ಇಷ್ಟೊಂದು ಆ್ಯಕ್ಟಿವ್ ಇರಲಿಕ್ಕೆ ಸಾಧ್ಯ ಆಗೈತೆ ರೀ. ಜೊತೆಗೆ ನಮ್ಮ ಶಾಲೆಯ ಮತ್ತೊಂದು ವಿಶೇಷತೆಯನ್ನು ಹೇಳ್ಬೇಕಂತಂದರೆ ನಮ್ಮ ಶಾಲೆಯ ಮೊದಲನೇ ದಿನವನ್ನು ಅಕ್ಷರ ಅಭ್ಯಾಸದಿಂದ ಪ್ರಾರಂಭಿಸಿ
ಕೊನೆಯ ದಿನವನ್ನು ಹೋಳಿ ಹಬ್ಬದೊಂದಿಗೆ ಮುಕ್ತಾಯಗೊಳಿಸ್ತೀವಿ ರೀ. ಇದು ನಮ್ಮ ಶಾಲೆಯ ಒಂದು ವಿಶೇಷತೆ. ಯಾಕಪ್ಪ ಅಂದ್ರೆ ಶಾಲೆಯ ಪ್ರಾರಂಭ ದಿನವನ್ನು ಅರ್ಚಕರಿಂದ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಏನು ಮಾಡ್ತೀವಿ ನಾವು, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅಣಿಗೊಳಿಸುವಂಥ ಕಾರ್ಯವನ್ನು ಮಾಡಲಾಗ್ತದೆ. ಆ ಮೂಲಕ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಆ ಹಂತದಲ್ಲಿ ಏನಪ್ಪ ಅಂದರೆ ಅವರಿಗೆ ನಮ್ಮ ಒಂದು ಧಾರ್ಮಿಕ ಸಂಪ್ರದಾಯಗಳನ್ನು, ಸಾಂಸ್ಕೃತಿಕ ಮೌಲ್ಯಗಳನ್ನು ತುಂಬುವಂಥ ಕಾರ್ಯವನ್ನು ಮಾಡಲಾಗ್ತದೆ. ಜೊತೆಗೆ ಈ ಹೋಳಿ ಎಕ್ಸಾಮ್ ಮುಗಿದಂಥ ದಿನ ಅಂದರೆ ಶಾಲೆಯ ಕೊನೆಯ ದಿನ ಏನು ಮಾಡ್ತಾರೆ, ಶಿಕ್ಷಕರು ಬಣ್ಣದೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸ್ತಾರೆ. ಅದು ಏನು ಸೂಚಿಸುತ್ತಾ ಅಂತಂದರೆ ಎಲ್ಲ ಶಿಕ್ಷಕರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ಹೊಸ ಬಣ್ಣವನ್ನು ತುಂಬಿಕೊಡ್ತಾರೆ. ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನೀನು ಮಗುವಾಗಿದ್ದಾಗ ನೀನು ಹತ್ತಾಗ ಹಣ್ಣು ಕೊಡ್ತಾರೆ, ಅದೇ ವಯಸ್ಸಿಗೆ ಬಂದ್ರೆ ಹೆಣ್ಣು ಕೊಡ್ತಾರೆ, ಅದ್ರ ಜೊತೆಗೆ ಹೊಣ್ಣು ಕೊಡ್ತಾರೆ. ಸತ್ಯ ಅಂದ್ರೆ ಅದಕ್ಕೆ ಮಣ್ಣು ಕೊಡ್ತಾರ, ಆದ್ರೆ ನಿನ್ನ ಬದುಕಿಗೆ ಬಣ್ಣ ಕೊಡೋರು ಯಾರಾದರೂ ಇದ್ರೆ ಅದು ಶಿಕ್ಷಕರು ಮಾತ್ರ ಅಂತೇಳಿ ಗವಿಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ. ಇನ್ನು ನಮ್ಮ ಕಾಲೇಜಿನಲ್ಲಿ ಏನಪ್ಪ ಹಲವಾರು ಇನೋವೇಟಿವ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಲಾಗ್ತದೆ. ಅಜ್ಜ ಅಜ್ಜಿ ದಿನವನ್ನು ಆಚರಿಸ್ತೀವಿ, ಫಾದರ್ಸ್ ಡೇಯನ್ನು ಆಚರಿಸ್ತೀವಿ, ಮದರ್ಸ್ ಡೇಯನ್ನು ಆಚರಿಸ್ತೀವಿ, ಫ್ಯಾಮಿಲಿ ಡೇಯನ್ನು ಆಚರಿಸೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಸಂಬಂಧದ ಮೌಲ್ಯವನ್ನು ಬಿತ್ತರಿಸಲಾಗ್ತದೆ. ಜೊತೆಗೆ ಅವರಿಗೆ ಹಿರಿಯರನ್ನು ಯಾವ ರೀತಿ ಗೌರವದಿಂದ ಕಾಣಬೇಕು ಅನ್ನುವಂಥದ್ದನ್ನು ಅವರ ಮನಸ್ಸಿನಲ್ಲಿ ಆಳವಾಗಿ ಬಿತ್ತುವಂಥ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ರಕ್ಷಾಬಂಧನವನ್ನು ಆಚರಿಸೋದ್ರ ಮೂಲಕ ಒಂದು ಅಣ್ಣ ತಂಗಿ ಬಾಂಧವ್ಯವನ್ನು ಮಕ್ಕಳಲ್ಲಿ ಮೂಡಿಸಲಾಗ್ತದೆ. ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ಆಚರಣೆಗಳನ್ನು ಆಚರಿಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಧಾರ್ಮಿಕ ಪ್ರೀತಿಯನ್ನು ಬೆಳೆಸ್ತೀವಿ ರೀ, ಧಾರ್ಮಿಕ ಗೌರವವನ್ನು ಬೆಳೆಸಲಾಗ್ತದೆ. ಆಮೇಲೆ ಆಷಾಢ ಮಾಸದಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ಆಷಾಢ ಮಾಸದಲ್ಲಿ ಏನು ಮಾಡ್ತಾರೆ, ಕೈಟ್ ಡೇ ಅಂತೇಳಿ ಆಚರಿಸ್ತಾರೆ. ಯಾಕಂದರೆ ಮಳೆಗಾಲದ ಪ್ರಾರಂಭವನ್ನು ಸೂಚಿಸ್ತಕ್ಕಂಥ ಆಷಾಢ ಮಾಸದಲ್ಲಿ ಏನು ಮಾಡ್ತಾರೆ, ಪ್ರಬಲವಾದ ಗಾಳಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗಾಳಿಪಟ ಆರಿಸೋದ್ರನ್ನು ಕಲಿಸೋದ್ರ ಮೂಲಕ ನಮ್ಮ ಸಾಂಪ್ರದಾಯಿಕ, ನಾವು ಮೊದಲಿಂದ ಏನು ಸಾಂಪ್ರದಾಯಿಕವಾಗಿ ಆಟಗಳನ್ನು ಆಡ್ಕೊಂಡು ಬಂದಿದ್ವಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನಾವು ಒಂದು ಪ್ರಕೃತಿಯನ್ನು ಯಾವ ರೀತಿ ಆನಂದಿಸಬೇಕು ಅನ್ನುವಂಥದ್ದನ್ನು ಮಕ್ಕಳಲ್ಲಿ ಕಲಿಸಲಾಗ್ತದೆ ರೀ. ಆಮೇಲೆ ರೈತ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ ರೈತರ ಒಂದು ಮಹತ್ವವನ್ನು ತಿಳಿಸಲಾಗ್ತದೆ. ಜೊತೆಗೆ ಹಣ್ಣುಗಳ ದಿನಾಚರಣೆ ಮತ್ತು ತರಕಾರಿಗಳ ದಿನಾಚರಣೆಯನ್ನು ಆಚರಿಸೋದ್ರಿಂದ ಹಣ್ಣು ಮತ್ತು ತರಕಾರಿಗಳ ಒಂದು ಪರಿಚಯವನ್ನು ಮಾಡಿಸೋದ್ರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಲಾಗ್ತದೆ. ಆಮೇಲೆ ಆ ದಿನಾಚರಣೆಗಳಂದು ಸಂಗ್ರಹಿಸಿರ್ತಕ್ಕಂಥ ಹಣ್ಣು ತರಕಾರಿಗಳನ್ನು ಮಕ್ಕಳು ಏನು ಮಾಡ್ತಾರೆ, ಈ ನಗರದ ಆಸ್ಪತ್ರೆ ಮತ್ತು ಆಶ್ರಮದ ಜನರಿಗೆ ಮಕ್ಕಳಿಂದಲೇ ಕೂಡ ಮಾಡಲಾಗ್ತದೆ ರೀ. ಯಾಕಪ್ಪ ಅಂದ್ರೆ ಆ ಮೂಲಕ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಒಂದು ಸಹಾನುಭೂತಿಯ ಮೌಲ್ಯವನ್ನು ಬೆಳೆಸಲಾಗ್ತದೆ. ಜೊತೆಗೆ ಸಾಮಾಜಿಕ ಮೌಲ್ಯವನ್ನು ಮಕ್ಕಳಲ್ಲಿ ಬೆಳೆಸಲಾಗ್ತದೆ. ಇದ್ರ ಜೊತೆಗೆ ಮಕ್ಕಳ ಒಂದು ಇಂಡಿವಿಜುವಲ್ ಮಕ್ಕಳ ಬರ್ತ್ಡೇಯನ್ನು ಆಚರಿಸಲಾಗ್ತದೆ, ಚಾಕ್ಲೇಟ್ ಡೇಯನ್ನು ಆಚರಿಸ್ತಾರೆ. ಇನ್ನು ಪಾಲಕರೊಂದಿಗೆ ಪ್ರವಾಸವನ್ನು ಏರ್ಪಡಿಸ್ತಾರೆ, ಪಾಲಕರೊಂದಿಗೆ ಆಟವನ್ನು ಕೂಡ ಏರ್ಪಡಿಸ್ತಾರೆ. ಇಷ್ಟೊಂದು ನಾವೀನ್ಯವಾಗಿರ್ತಕ್ಕಂಥ ವಿಚಾರಗಳು ಉಳಿಯೋದು ಏನಪ್ಪ ಅಂದ್ರೆ ನಮ್ಮ ಶರಣು ಸರ್ ಅಂತ ತೆಲಿಗೆ ಮಾತ್ರ ಅನಿಸುತ್ತೆ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ಏನಪ್ಪ ಅಂದರೆ ಯಾವಾಗಲೂ ಕ್ರಿಯಾಶೀಲತೆಯಿಂದಲೇ ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಅವರು ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದನ್ನು ತಮ್ಮ ರೂಢಿಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಅವರು ಇವತ್ತು ನೋಡ್ರಿ, ಸಾಂಪ್ರದಾಯಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬುವ, ಧಾರ್ಮಿಕ ನಂಬಿಕೆಗಳನ್ನು ಮೂಡಿಸುವ, ಸಂಬಂಧಗಳ ಮೌಲ್ಯವನ್ನು ತಿಳಿಸುವಂತಹ, ವೈಚಾರಿಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂತಹ, ಮಕ್ಕಳನ್ನು ಅತ್ಯಂತ ಆ್ಯಕ್ಟಿವ್ ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಇಳಕಲ್ ನಗರದಲ್ಲಿ ಯಾವುದಾದ್ರೂ ಇದ್ರೆ ಅದು ಆ್ಯಕ್ಟಿವ್ ಕಿಡ್ಸ್ ಸಂಸ್ಥೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ರೀ. ನಟ ನಿರ್ದೇಶಕ ಉಪೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ, ನೀನು ಯೋಚನೆನೇ ಮಾಡಬೇಡ, ಬರೀ ನಾ ಹೇಳ್ಕೊಟ್ಟಿದ್ದನ್ನ ಅಷ್ಟೇ ಕಲಿ ಅಂತ ಹೇಳೋದು ಇವತ್ತಿನ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದ್ರೆ A ಫಾರ್ ಆ್ಯಪಲ್ ಅಂತಲೇ ಹೇಳ್ಬೇಕು, B ಫಾರ್ ಬಾಲ್ ಅಂತಲೇ ಹೇಳ್ಬೇಕು, C ಫಾರ್ ಕ್ಯಾಟ್ ಅಂತಲೇ ಹೇಳ್ಬೇಕು ಅಂತೇಳಿ ಹೇಳ್ತಾರೆ ಅವರು. ಆದ್ರೆ ಟ್ರಸ್ಟ್ ಮೀ, ನಮ್ಮ ಆ್ಯಕ್ಟಿವ್ ಕಿಡ್ಸ್ ಮಕ್ಕಳನ್ನ ಕೇಳಿ ನೋಡ್ರಿ, ಏನಲ್ಲಿ ಶುರು ಆಗ್ತಕ್ಕಂಥ 10ರಿಂದ ಮಿನಿಮಮ್ 10 ವರ್ಡ್ಸ್ ಹೇಳ್ತಾರೆ ರೀ ಅವರು. ಯಾಕಂದ್ರೆ ನಮ್ಮ ಆ್ಯಕ್ಟಿವ್ ಕಿಡ್ಸ್ ಮಕ್ಕಳೇ ಯಾಕಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತಂದ್ರೆ ನಾವು ಅವರಿಗೆ ಸ್ವತಂತ್ರವನ್ನು ನೀಡಿದ್ದೀವಿ, ಅವರ ಯೋಚನೆಗಳಿಗೆ ಅವಕಾಶ ಮಾಡಿಕೊಟ್ಟೀವಿ. ಯಾಕಂದ್ರೆ ಅವರು ಕೇವಲ ಪಾಠ ಬೋಧನೆಯಿಂದ ಕಲಿಯಲ್ಲ, ಆ್ಯಕ್ಟಿವಿಟೀಸ್ಗಳಿಂದ ಕಲಿತಾರೆ. ಹಾಗಾಗಿ ಅವರಲ್ಲಿ ಆ ಒಂದು ಆ್ಯಕ್ಟಿವ್ನೆಸ್ ಅನ್ನುವಂಥದ್ದು ಮೂಡಿರುತ್ತೆ. ಜೊತೆಗೆ APJ ಅಬ್ದುಲ್ ಕಲಾಂ ರವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಕ್ರಿಯೇಟಿವಿಟಿಗೆ ಸಂಬಂಧಿಸಿದಂತೆ.
creativity is the key to success and primary education is where the teachers can bring that ಕ್ರಿಯೇಟಿವಿಟಿ ಇನ್ ಚಿಲ್ಡ್ರನ್ ಅಂತೇಳಿ. ಅಂದರೆ ಕ್ರಿಯಾಶೀಲತೆ ಅನ್ನುವಂಥದ್ದು ನಮ್ಮ ಯಶಸ್ಸನ್ನು ಪಡೆಯೋದಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಒಂದು ಕಿಲಿಕೈರಿ ಅದು. ಅದನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಅದನ್ನು ನಾವು ಮಕ್ಕಳಲ್ಲಿ ಯಾವಾಗ ಬಿತ್ತಬೇಕು ಅಂದ್ರೆ ಪ್ರಾಥಮಿಕ ಹಂತದಲ್ಲೇ ಬಿತ್ತಬೇಕು. ಆ ಒಂದು ಕಾರ್ಯವನ್ನು ನಮ್ಮ ಆ್ಯಕ್ಟಿವ್ ಕಿಡ್ಸ್ ಸಂಸ್ಥೆ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಲೇಬೇಕಾಗುತ್ತದೆ. ಇನ್ನು ಇಲ್ಲೆಲ್ಲ ಏನು ಆ್ಯಕ್ಟಿವ್ ಕಿಡ್ಸ್ ಸಂಸ್ಥೆ ಎಲ್ಲ ಶಿಕ್ಷಕರು ಇಲ್ಲೇನು ಸೇರಿದ್ದಾರೆ, ನಮ್ಮ ಶರಣು ಸರ್ ಆಗಲಿ, ಮಿಗು ಸರ್ ಆಗಲಿ, ಮಂಜು ಸರ್ ಆಗಲಿ, ಅವ್ರನ್ನ ನೋಡ್ರಿ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತಂದು. ಯಾಕಂದ್ರೆ ಅವರೇ ಒಂದು ರೀತಿ ಆ್ಯಕ್ಟಿವ್ ಕಿಡ್ಸ್ ಆಗಿಬಿಟ್ಟಾರೆ ಇವತ್ತಿನ ದಿನ. ಅವರು ಆ್ಯಕ್ಟಿವ್ ಕಿಡ್ಸ್ ಆಗಿರೋದಕ್ಕೆ ಅವರ ಹತ್ರ ಕಲ್ತಿರ್ತಕ್ಕಂಥ ಈ ಮಕ್ಕಳು ಬರೀ ಆ್ಯಕ್ಟಿವ್ ಕಿಡ್ಸ್ ಅಲ್ಲ, ಹೈಪರ್ ಆ್ಯಕ್ಟಿವ್ ಕಿಡ್ಸ್ ಆಗ್ಯಾರಿ ಅವರು. ಜೊತೆಗೆ ನಾನು ಈ ಮಾರ್ಕಂಡೇಶ್ವರ ಶಾಲೆಯಲ್ಲಿ ಕಲಿತಿರ್ಬೇಕಾದ್ರೆ ಶಿಸ್ತು ಅಂದ್ರೇನು ಅನ್ನುವಂಥದ್ದನ್ನು ನಾವು ಶರಣು ಸರ್ ಅವರು ನೋಡಿ ಕಲ್ತೀವ್ರಿ. ಬಟ್ ಇವತ್ತಿನ ದಿನ ಏನಪ್ಪ ಅಂದ್ರೆ ಅವರ ಸಂಸ್ಥೆಯ ಆ್ಯಕ್ಟಿವ್ ಕಿಡ್ಸ್ ಮಕ್ಕಳನ್ನ ನೋಡಿ ಶಿಸ್ತು ಅಂದ್ರೆ ಏನು ಅಂತ ಕಲಿಬೇಕಾಗೈತೆ ರೀ. ಯಾಕಂದ್ರೆ ಆ ಮಕ್ಕಳು ಅಷ್ಟು ನೀಟ್ನೆಸ್ಸನ್ನು ಕಾಪಾಡ್ಕೊಳ್ತಾರೆ, ಅಷ್ಟು ಡಿಸಿಪ್ಲೈನನ್ನು ಕಾಪಾಡ್ಕೊಳ್ತಾರೆ. ನಮ್ಮ ನೀಲಿ ಬ್ರದರ್ಸು, ನೀಲಿ ಸಹೋದರರು ಏನಿದ್ದಾರೆ ಇವರು ಜಾಸ್ತಿ ಮಾತನಾಡಲ್ಲ ನೋಡ್ರಿ. ಯಾಕಂದರೆ ಅವರು ನಮ್ಮ ಮಾತೇ ಕೆಲಸ ಆಗಬಾರ್ದು, ನಮ್ಮ ಕೆಲಸ ಮಾತಾಗಬೇಕು ಅಂತೇಳಿ ಅವರು ದೃಢವಾಗಿ ನಂಬಿದ್ದಾರೆ. ಯಾಕಂದರೆ ಇವತ್ತಿನ ದಿನ ಅವರ ಕೆಲಸವನ್ನು ನಾವೆಲ್ಲರೂ ಮಾತಾಡುವಂಗೆ ಆಗೈತಿ ಅನ್ನೋದಕ್ಕೆ ಇವತ್ತಿನ ಈ ಒಂದು ದಶಮಾನೋತ್ಸವ ಸಂಭ್ರಮವನ್ನೇ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಈ ಒಂದು ಸಾಧನೆ ಇಲ್ಲಿಗೆ ನಿಲ್ಲದೆ ಮುಂದಿನ ದಿನಗಳಲ್ಲಿ ರಜತೋತ್ಸವ, ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಾಗಲಿ. ಆ ಮೂಲಕ ಡಾಕ್ಟರ್ ಮಾತಾ ಮಂಜಮ್ಮ ಜೋಗ್ತಿ ಅಂತಹ ಒಂದು ಅಮೋಘ ಸಾಧಕರು ನಮ್ಮ ಇಳಕಲ್ ಭೂಮಿಗೆ ಬರುವಂತಾಗಲಿ ಅಂತೇಳಿ ಆಶಿಸ್ತಾ, ಎಲ್ಲ ಮಹನೀಯರು ಇರ್ತಕ್ಕಂಥ ಈ ವೇದಿಕೆಯಲ್ಲಿ ನನ್ನಂಥ ಪುಟ್ಟ ವ್ಯಕ್ತಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು.